ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೂಕಾಂಬಿಕಾ ದೇವಿಗೆ ಬೆಳ್ಳಿ ಖಡ್ಗವನ್ನ ಅರ್ಪಿಸಿದ್ದಾರೆ. 1 ಕೆಜಿ 600 ಗ್ರಾಂ ತೂಕದ ಬೆಳ್ಳಿ ಖಡ್ಗವನ್ನ ಸಮರ್ಪಣೆ ಮಾಡಿದ್ದಾರೆ. ಚಿನ್ನದ ಖಡ್ಗವನ್ನ ಕೊಟ್ಟಿದ್ರು ಮಾಜಿ ಸಿಎಂ ಎಂಜಿಆರ್. ಈಗ ವಿಜಯ್ ಅವರು ಮೂಕಾಂಬಿಕೆಗೆ ಬೆಳ್ಳಿ ಖಡ್ಗವನ್ನ ಅರ್ಪಿಸಿದ್ದಾರೆ. 1 ಕೆಜಿ 600 ಗ್ರಾಂ ತೂಕದ ಬೆಳ್ಳಿ ಖಡ್ಗವನ್ನ ಸಮರ್ಪಿಸಿದ್ದಾರೆ. ಚಿನ್ನದ ಖಡ್ಗ ಕೊಟ್ಟಿದ್ದ ಮಾಜಿ ಸಿಎಂ ಎಂಜಿಆರ್. ಈ ಹಿಂದೆ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಮೂಕಾಂಬಿಕಾ ದೇವಿಗೆ ಹರಕೆಯನ್ನ ಹೊತ್ತಿದ್ರು. ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು, ಅವರ ಆರೋಗ್ಯ ಸರಿ ಇರಲಿಲ್ಲ, ಹಾಗಾಗಿ ಬೇಡ್ಕೊಂಡಿದ್ರಂತೆ. ನನ್ನ ಆರೋಗ್ಯ ಸರಿ ಹೋದರೆ ನಾನು ಚಿನ್ನದ ಖಡ್ಗವನ್ನ ಸಮರ್ಪಣೆ ಮಾಡ್ತೀನಿ ತಾಯಿ ಅಂತ ಹೇಳಿ. ಸೊ ಅದರಂತೆ ಅವರ ಆರೋಗ್ಯ ಸುಧಾರಿಸ್ತು. ಅದಾದ ನಂತರ ಮೂಕಾಂಬಿಕಾ ದೇವಿಗೆ ಅವರು ನಡೆದುಕೊಂಡ್ರಂತೆ, ಅಂದರೆ ಅಂದುಕೊಂಡಂತೆ ಅವರು ಏನು ಬೇಡ್ಕೊಂಡಿದ್ರಲ್ಲ ಅದೇ ರೀತಿಯಾಗಿ ಚಿನ್ನದ ಖಡ್ಗವನ್ನು ಸಮರ್ಪಣೆ ಮಾಡಿದ್ರಂತೆ. ಸೊ ಅದಾದ ನಂತರ ಅವರ ರಾಜಕೀಯ ಪಯಣ ಬಹಳ ಅದ್ಭುತವಾಗಿ ನಡೆಯಿತು ಅನ್ನೋದನ್ನು ಕೂಡ ಕೇಳ್ಪಟ್ಟಿದ್ದೇವೆ. ಇದೆಲ್ಲದರ ನಡುವೆ ಜಯಲಲಿತಾ ಅವರು ಕೂಡ ಆಗಮಿಸಿದ್ರು ಮೂಕಾಂಬಿಕಾ ದೇವಿ ದರ್ಶನಕ್ಕೆ. ಸೊ ಅದೇ ರೀತಿಯಾಗಿ ಬೇರೆ ಬೇರೆ ಚಿತ್ರರಂಗದ ಗಣ್ಯರು ಕೂಡ ಆಗಮಿಸಿ ಹರಕೆಯನ್ನು ತೀರಿಸಿ ಹೋಗಿರುವಂಥ ಉದಾಹರಣೆಗಳು ಕಣ್ಣ ಮುಂದಿದ್ದಾವೆ. ಇದೆಲ್ಲದರ ನಡುವೆ ಈಗ ತಮಿಳುನಾಡಿಗೆ ನೂತನವಾಗಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿರುವಂಥ ಜೋಸೆಫ್ ವಿಜಯ್ ಅವರು ಕೂಡ ಇವತ್ತು ಆಗಮಿಸಿದ್ರು. ಬೆಳ್ಳಿ ಖಡ್ಗವನ್ನ ಸಮರ್ಪಿಸಿದ್ದಾರೆ. ಇದೆಲ್ಲ ಆದ ನಂತರ ಈಗ ಕೊಲ್ಲೂರಿನಿಂದ ಮಂಗಳೂರು ಏರ್ಪೋರ್ಟ್ಗೆ ತೆರಳುತ್ತಾ ಇದ್ದಾರೆ ವಿಜಯ್. ತಾನೇ ಕಾರು ಚಲಾಯಿಸಿಕೊಂಡು ಹೊರಟಿದ್ದಾರೆ ಸಿಎಂ ವಿಜಯ್ ಅನ್ನೋದು ಗೊತ್ತಾಗ್ತಾ ಇದೆ. ದೇವಸ್ಥಾನದ ಬಳಿ ನೆರೆದಿದ್ದ ಅಭಿಮಾನಿಗಳಿಗೆ ಕೈ ಮುಗಿದಿದ್ದಾರೆ ವಿಜಯ್. ಮೂಕಾಂಬಿಕಾ ದೇವಿ ದರ್ಶನ ಮಾಡಿ ಹೊರಟಿದ್ದಾರೆ ವಿಜಯ್ ಅವರು. ಕೊಲ್ಲೂರಿನಿಂದ ಮಂಗಳೂರು ಏರ್ಪೋರ್ಟ್ಗೆ ತೆರಳಿದ್ದಾರೆ ದಳಪತಿ ವಿಜಯ್. ಅಂದ್ರೆ ಬೇರೆ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳು ರಾಜ್ಯದಲ್ಲಿ ಇಲ್ಲ ಅಂತ ಆಯ್ತು. ತಾನೇ ಕಾರು ಚಲಾಯಿಸಿಕೊಂಡು ಹೊರಟಿದ್ದಾರೆ ದಳಪತಿ ವಿಜಯ್ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಮೂಕಾಂಬಿಕಾ ದೇವಿ ದರ್ಶನವನ್ನ ಮುಗಿಸಿ ಹೊರಟಿದ್ದಾರೆ. ಎಷ್ಟು ನೋಡಿ, ಒಂದು 20 ನಿಮಿಷ ಇದ್ರು ಒಳಗಡೆ. ಒಂದು 20 ನಿಮಿಷ ದೇವಿಯ ದರ್ಶನವನ್ನು ಪಡೆದು, ಅಂದರೆ ಅವರಿಗೆ ಅರ್ಚಕರು ಏನೋ ಒಂದು ದಾರವನ್ನು ಕಟ್ಟಿದ್ರಂತೆ ದೇವಿಯ ಮುಂದೆ ಪೂಜೆ ಮಾಡಿ. ಅದಾದ ನಂತರ ಅವರು ಬೆಳ್ಳಿ ಖಡ್ಗವನ್ನು ಸಮರ್ಪಣೆ ಮಾಡಿದ್ದಾರೆ, ದೇವಿಗೆ ಅರ್ಪಿಸಿದ್ದಾರೆ ಆ ಬೆಳ್ಳಿ ಖಡ್ಗವನ್ನು. ಸೊ ಅಲ್ಲಿಂದ ಹೊರಗಡೆ ಬರಬೇಕಾದ್ರೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ಬಾಬು ಹೆಗಡೆ ಅವರು ಒಂದು ಮಾತು ಹೇಳಿದ್ರಂತೆ ಅವರಿಗೆ, ಮುಖ್ಯಮಂತ್ರಿ ವಿಜಯ್ ಅವರಿಗೆ. ಕೊರೋನಾಗಿಂತ ಮುಂಚೆ ತಮಿಳುನಾಡಿನಿಂದ ನೇರವಾಗಿ 3 ಬಸ್ಗಳನ್ನು ಬಿಡ್ತಾ ಇದ್ರು ಕೊಲ್ಲೂರಿಗೆ. ಈಗ ಅದು ಸ್ಟಾಪ್ ಆಗಿದೆ. ಅಲ್ಲಿನ ಭಕ್ತರಿಗೆ ಸಮಸ್ಯೆ ಆಗ್ತಾ ಇದೆ. ಅಲ್ಲಿಂದ ಬರುವಂಥ ಭಕ್ತರಿಗೆ ಬಸ್ಗಳನ್ನು ಬಿಡಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಮನವಿ ಮಾಡ್ಕೊಂಡ್ರಂತೆ. ಅದಕ್ಕೆ ವಿಜಯ್ ಅವರು ಓಕೆ ಮಾಡಿಕೊಡ್ತೀನಿ ಅಂತ ಹೇಳಿ ಹೋಗಿದ್ದಾರಂತೆ, ಭರವಸೆಯನ್ನು ಕೊಟ್ಟಿದ್ದಾರಂತೆ.